ಹುಬ್ಬಳ್ಳಿ ಧಾರವಾಡ ಪಾಲಿಕೆಯಲ್ಲಿ ಮೇಜರ್ ಸರ್ಜರಿ ಮಾಡಲಾಗಿದೆ. 11 ಅಧಿಕಾರಿಗಳನ್ನ ವರ್ಗಾವಣೆಗೊಳಿಸಿದ್ದಾರೆ ಆಯುಕ್ತರು. ಇದು ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಯಲ್ಲಿ ಆಗ್ತಾ ಇದ್ದಂತ ಕಳ್ಳಾಟದ ಬಗ್ಗೆ ನ್ಯೂಸ್ ಫಸ್ಟ್ ವರದಿಯನ್ನ ಬಿತ್ತರಿಸಿತ್ತು. ಅದರ ಫಲಶ್ರುತಿ 11 ಅಧಿಕಾರಿಗಳನ್ನ ವರ್ಗಾವಣೆಗೊಳಿಸಿದ್ದಾರೆ ಆಯುಕ್ತರು. ಎಡಬ್ಲ್ಯೂ ಮಲ್ಲಿಕಾರ್ಜುನ್ ಸೇರಿ 11 ಅಧಿಕಾರಿಗಳ ವರ್ಗಾವಣೆ ಈಗ ಆಗಿದೆ. ನ್ಯೂಸ್ ಫಸ್ಟ್ ವರದಿಯ ಬೆನ್ನಲ್ಲೇ ಅಧಿಕಾರಿಗಳ ವರ್ಗಾವಣೆಯನ್ನ ಮಾಡಲಾಗಿದೆ. ಇದು ನ್ಯೂಸ್ ಫಸ್ಟ್ ನಿರ್ಭೀತಿಯ ವರದಿಯ ಬಿಗ್ ಇಂಪ್ಯಾಕ್ಟ್. ವರ್ಗಾವಣೆ ಮಾಡಿ ಆಯುಕ್ತ ರುದ್ರೇಶ್ ಗಾಳಿ ಅವರಿಂದ ಆದೇಶ ಹೊರಬಿದ್ದಿದೆ. ಎಡಬ್ಲ್ಯೂ ಮಲ್ಲಿಕಾರ್ಜುನ್ ಸೇರಿದಂತೆ 11 ಅಧಿಕಾರಿಗಳನ್ನ ಈಗ ವರ್ಗಾವಣೆ ಮಾಡಿದ್ದಾರೆ. ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಯ ಆಯುಕ್ತರಾಗಿರುವಂತ ರುದ್ರೇಶ್ ಗಾಳಿ. ನ್ಯೂಸ್ ಫಸ್ಟ್ ನಲ್ಲಿ ವರದಿ ಬಿತ್ತರಾಗಿತ್ತು. ಜೂನಿಯರ್ ಅಧಿಕಾರಿಗಳು ಅಲ್ಲಿ ಬಂದು ಆಡ್ತಾ ಇದ್ದಂತ ಕಳ್ಳಾಟದ ಬಗ್ಗೆ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ವರದಿ ಪ್ರಸಾರ ಮಾಡಿತ್ತು. ಈಗ ವರದಿಯ ಬೆನ್ನಲ್ಲೇ 11 ಅಧಿಕಾರಿಗಳನ್ನ ವರ್ಗಾವಣೆ ಮಾಡಿದ್ದಾರೆ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಯ ಆಯುಕ್ತ ರುದ್ರೇಶ್. ಇದು ನ್ಯೂಸ್ ಫಸ್ಟ್ ನ ಬಿಗ್ ಇಂಪ್ಯಾಕ್ಟ್. ಈಗ ಮೇಜರ್ ಆಗಿ ಮುಂಚೆ ಕೆಲವೊಂದು ಆಡಳಿತ ದೃಷ್ಟಿಯಿಂದ ಜೂನಿಯರ್ ಇಂಜಿನಿಯರ್ಸ್ನ ಎಡಬ್ಲ್ಯೂ ಚಾರ್ಜ್ ಕೊಡಲಾಗಿತ್ತು. ಅದನ್ನು ಝೋನ್ ಹಂತದಲ್ಲಿ ಯಾರು ಎಡಬ್ಲ್ಯೂಸ್ ವರ್ಕಿಂಗ್ ಇದ್ದಾರೆ ಅವ್ರನ್ನ ಜೆಇಯಿಂದ ಜೆಇ ಜೂನಿಯರ್ ಇಂಜಿನಿಯರ್ಸ್ ಎಲ್ಲ ಎಡಬ್ಲ್ಯೂ ಚಾರ್ಜ್ ಇದ್ದವ್ರನ್ನ ತೆಗೆದು ಎಡಬ್ಲ್ಯೂ ಈಗ ಅವ್ರಿಗೆ ವಾಪಸ್ ರಿಸ್ಟೋರ್ ಮಾಡಿದ್ದೀವಿ. ಒಂದು ಎರಡನೇದು ಬೇರೆ ಸೆಕ್ಷನ್ ನಮ್ಮ DDTP ಸೆಕ್ಷನಲ್ಲಿ ADTP ಚಾರ್ಜಸ್ ಇಬ್ಬರು ಚಾರ್ಜ್ ಮೇಲೆ ಇರ್ತಾರೆ. ಆ್ಯಕ್ಚುಲಿ ADTP ಎಡಬ್ಲ್ಯೂ ಕ್ಯಾಡ್ರ್ ಇರುವಂಥ ಪೋಸ್ಟ್ ಅದು. ಅಲ್ಲಿ ಇಬ್ಬರು ಎಇಸು ಚಾರ್ಜಲ್ಲಿ ಇದ್ದರು. ಸೊ ADTPನ ಚಾರ್ಜನ್ನು ಹಿಂಪಡಲಾಗಿದೆ. ಮತ್ತು ಅದೇ ಥರ ನಮ್ಮ ಮಾರ್ಕೆಟ್ ಸೆಕ್ಷನ್ಗೆ ಯಾವುದು ಸಿಬ್ಬಂದಿಗಳು ಇರಲಿಲ್ಲ, ಕಡಿಮೆ ಸಿಬ್ಬಂದಿ ಇತ್ತು. ಅಲ್ಲಿ ಸ್ವಲ್ಪ ಕೆಲಸ ಜಾಸ್ತಿ ಇದೆ. ಸುಮಾರು 1554 ಮಳಿಗೆಗಳನ್ನು ಹರಾಜು ಮಾಡೋದು ಒಂದು ಪ್ರಕ್ರಿಯೆ ಇತ್ತು. ಸೊ ಹೀಗಾಗಿ ಅದನ್ನು ಅಲ್ಲಿ ಹೆಚ್ಚಿನ ಸಿಬ್ಬಂದಿಯನ್ನು ನಾವು ನಿಯೋಜನೆ ಮಾಡಿದ್ದೇವೆ. ಅದೇ ಥರ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ನಮ್ಮ SW ಒಂದು ಎಕ್ಸಿಕ್ಯೂಟಿವ್ ಇಂಜಿನಿಯರ್ಸಿಗೆ AE ಅವ್ರಿಗೆ ಚಾರ್ಜ್ ಇತ್ತು. ಅದನ್ನು ಅಲ್ಲಿ ಸ್ಯಾಂಕ್ಷನ್ ಪೋಸ್ಟ್ ಇರೋದು ಎಡಬ್ಲ್ಯೂ. ಸೊ ಅಲ್ಲಿ ಎಡಬ್ಲ್ಯೂ ಇರೋರನ್ನ ಅಲ್ಲಿ ಆ ಸ್ಯಾಂಕ್ಷನ್ ಪೋಸ್ಟ್ಗೆ ಸ್ಯಾಂಕ್ಷನ್ ಪೋಸ್ಟ್ ಅಗೇನೆಸ್ಟ್ ಎಡಬ್ಲ್ಯೂನ ನಾವು ನಿಯೋಜನೆ ಮಾಡಿದ್ದೇವೆ. ಸೊ ಕೆಲವು ಸದಸ್ಯರಲ್ಲಿ ಈ ವರ್ಗಾವಣೆ ಬಗ್ಗೆ ಗೊಂದಲ ಇತ್ತು. ಸೊ ನಮ್ಮ ಕಚೇರಿ ಬಂದು ಸರ್ ಇದನ್ನು ಸರಿಪಡಿಸಬೇಕು, ಗೊಂದಲಗಳಿದೆ ಅಂತ ಚರ್ಚೆ ಮಾಡಿದರು. ಅವ್ರಿಗೂ ಕೂಡ ವರ್ಗಾವಣೆ ಬಗ್ಗೆ ಯಾವ ಥರ ಮಾಡಿದ್ದೀವಿ ಅನ್ನೋದನ್ನು ತಿಳಿಸ್ಕೊಟ್ಟಿದ್ದೀವಿ. ಪಾಲಿಕೆಯ ಆಡಳಿತ ಹಿತದೃಷ್ಟಿಯಿಂದ ಇದನ್ನು ನಾವು ವರ್ಗಾವಣೆ ಮಾಡಿದ್ದೇವೆ. ಸೊ ಅವರಿಗೂ ಕೂಡ ಇದ್ರ ಬಗ್ಗೆ ತಿಳಿಸ್ಕೊಟ್ಟಿದ್ದೇನೆ ಯಾವ ಥರ ಮಾಡಿದ್ದೇನೆ ಅಂತ. ಅವರು ಕೂಡ ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಪ್ರಕಾಶ್ ನುಲ್ವಿ. ಈಗ ದೂರವಾಣಿ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಪ್ರಕಾಶ್, ನ್ಯೂಸ್ ಫಸ್ಟ್ ವರದಿ ಬೆನ್ನಲ್ಲೇ ಈಗ ಆಯುಕ್ತರು ಎಚ್ಚೆತ್ತುಕೊಂಡು 11 ಅಧಿಕಾರಿಗಳ ವರ್ಗಾವಣೆಯನ್ನ ಮಾಡಿದ್ದಾರೆ. ಇದು ಬಿಗ್ ಇಂಪ್ಯಾಕ್ಟ್ ನ್ಯೂಸ್ ಫಸ್ಟ್. ನಿಜ ಮಿಸ್ಟರ್ ಮಧುಸೂದನ್, ಏನಂದ್ರೆ ಇವರು ಅಧಿಕಾರಿಗಳು ತಮ್ಮ ಇದಕ್ಕೆ ಮೀರಿ ಅಂದ್ರೆ ತಮ್ಮ ಈಗ ಇ ಇದ್ದವರು ಎಡಬ್ಲ್ಯೂ ಹುದ್ದೆಗೆ ಈ ರೀತಿಯಾಗಿ ಅನೇಕ ಅಧಿಕಾರಿಗಳು ಇಲ್ಲಿ ಜಾಂಡ ಹೂಡಿದ್ರು ಹಲವು ವರ್ಷಗಳಿಂದ. ಇದಕ್ಕೆ ಅವರು ರಾಜಕೀಯ ಪ್ರಭಾವವನ್ನ ಬಳಸ್ಕೊಳ್ತಾ ಇದ್ರು. ರಾಜಕಾರಣಿಗಳಿಂದ ಆಯುಕ್ತರ ಮೇಲೆ ಒತ್ತಡ ತಂದು ಅಥವಾ ಬೇರೆ ಇನ್ನೊಂದು ರೀತಿಯಿಂದ ಒತ್ತಡ ತಂದು ಈ ರೀತಿಯಾಗಿ ಇದ್ದವರು ಎಡಬ್ಲ್ಯೂ ಹುದ್ದೆಗಳಲ್ಲಿದ್ರು, ಬೇರೆ ಹುದ್ದೆಗಳಲ್ಲಿದ್ದರು ಉನ್ನತ ಹುದ್ದೆಗಳಲ್ಲಿ ಜಾಂಡ ಹೂರಿದ್ರು. ಇದು ಅನೇಕ ತೊಂದರೆಗಳನ್ನ ಮಹಾನಗರ ಪಾಲಿಕೆ ಮೇಲೆ ಉಂಟು ಮಾಡ್ತಾ ಇತ್ತು. ಅವರಿಗೆ ಅನುಭವದ ಕೊರತೆ ಇತ್ತು. ಅನುಭವ ಕೊರತೆಯಿಂದಾಗಿನೇ ಹಲವಾರು ಎಡವಟ್ಟುಗಳು ಕಾಮಗಾರಿಗಳಲ್ಲಿ ಆಗ್ತಾ ಇದ್ವು. ಇದಕ್ಕೆ ನ್ಯೂಸ್ ಫಸ್ಟ್ ಕೂಡ ವರದಿಯನ್ನ ಬಿತ್ತರಿಸಿತ್ತು. ಈ SW ನಲ್ಲಿ ಎಡಬ್ಲ್ಯೂ ಹುದ್ದೆಯಲ್ಲಿ ಜಾಂಡ ಹೂರಿದಂತ ಮಲ್ಲಿಕಾರ್ಜುನ್ BM ಏನಿದ್ದಾರೆ, ಇವ್ರಿಗೆ ಅನುಭವದ ಕೊರತೆ ಹಿನ್ನೆಲೆಯಲ್ಲಿ ಇವ್ರ ಮೇಲೆ ಲೋಕಾಯುಕ್ತ ಅಧಿಕಾರಿಗಳು ಕೂಡ ಕೇಸನ್ನ ದಾಖಲು ಮಾಡಿದ್ರು ಮತ್ತು RDPR ಇಲಾಖೆಯಿಂದಲೂ ಕೂಡ ಇವರಿಗೆ ನೋಟಿಸ್ಗಳು ಬಂದಿದ್ದು. ಹೀಗಾಗಿ ಅನೇಕ ರೀತಿಯ ತೊಂದರೆಗಳಾಗ್ತಾ ಇತ್ತು. ಇದನ್ನೆಲ್ಲ ಗಮನದಲ್ಲಿಟ್ಟುಕೊಂಡು ಈಗ ನೂತನವಾಗಿ ಆಗಮಿಸಿರುವಂತಹ ರುದ್ರೇಶ್ ಗಾಳಿ ಆಯುಕ್ತರು 11 ಜನ ಅಧಿಕಾರಿಗಳನ್ನ ಒಮ್ಮಿಂದೊಮ್ಮೆಲೆ ಟ್ರಾನ್ಸ್ಫರ್ ಮಾಡಿದ್ದಾರೆ. ಇದು ಅನೇಕ ಒತ್ತಡಗಳ ಮಧ್ಯೆ ನಡೆದಿರುವಂತಹ ಟ್ರಾನ್ಸ್ಫರ್ ಇದು. ಇಲ್ಲಿ ರಾಜಕಾರಣಿಗಳು, ಕಾರ್ಪೊರೇಟರ್ಗಳು ಆಯುಕ್ತರ ಮೇಲೆ ವಿವಿಧ ರೀತಿಯಾದಂತಹ
ಒತ್ತಡಗಳನ್ನು ತಂದಿದ್ದಾರೆ. ಇದನ್ನ ಟ್ರಾನ್ಸ್ಫರ್ ಆಗಬಾರ್ದು ಅಂತ ತಮಗೆ ಯಾರು ಅನುಕೂಲಕ ಅಧಿಕಾರಿಗಳಿದ್ದಾರೆ ಅವರು ಅಲ್ಲೇ ಇರ್ಲಿ, ಅವರು ಅದೇ ಜಾಗದಲ್ಲಿ ಇರ್ಲಿ ಅನ್ನುವಂತ ಒಂದು ಒತ್ತಡವನ್ನ ಆಯುಕ್ತರ ಮೇಲೆ ಹಾಕಿದ್ರು. ಆದ್ರೆ ಆಯುಕ್ತರು ಯಾವುದೇ ಒತ್ತಡಕ್ಕೆ ಮಣಿದಿಲ್ಲ. ಏಕಮುಖ ಕೇವಲ ಮಹಾನಗರ ಪಾಲಿಕೆಯ ಅಭಿವೃದ್ಧಿಯನ್ನ ದೃಷ್ಟಿಯಲ್ಲಿಟ್ಕೊಂಡು ಈ 11 ಜನರ ವರ್ಗಾವಣೆ ಮಾಡಿದ್ದಾರೆ. ಇದು ಇನ್ಮೇಲೆ ಈ ರೀತಿಯಾದಂತಹ ಯಾವುದೇ ಒಂದು ಒತ್ತಡ ಆಗಲಿ ಅಥವಾ ಮತ್ತೊಂದು ತಮ್ಮ ಮೇಲೆ ನಡೆಯೋದಿಲ್ಲ, ನಾವು ಏನೇ ಇದ್ರೂ ಆಡಳಿತಕ್ಕೆ ಒತ್ತು ಕೊಡ್ತೀವಿ ಅನ್ನೋದನ್ನ ಈ ಮೂಲಕ ಆಯುಕ್ತ ರುದ್ರೇಶ್ ಗಾಳಿ ಅವರು ಸ್ಪಷ್ಟಪಡಿಸಿದ್ದಾರೆ. ಮಧುಸೂದನ್, ಧನ್ಯವಾದ ಪ್ರಕಾಶ್ ನಿಮ್ಮ ಮಾಹಿತಿಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.